ಅಧಿಕಾರವಿಲ್ಲದವರು ಯಾರೋ ಬಲವಂತವಾಗಿ ಆಶ್ರಮವನ್ನು ಪ್ರವೇಶಿಸಲು ಯತ್ನಿಸುತ್ತಿದ್ದಾರೆ. ಯಾರವರು ಯಾರವರು ಯಾರವರು? ಕಾವಲುಗಾರರೆಲ್ಲಿದ್ದಾರೆ? ಯಾರಲ್ಲಿ? ಯಾರು? ಯಾರದು? ಪ್ರಭು, ಪ್ರಭು, ದೇವರ್ಷಿಗಳೇ, ಭೃಗು ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಆಶ್ರಮದ ಸುತ್ತಲೂ ರಕ್ಷಾ ಕವಚವನ್ನು ನಿರ್ಮಿಸಿದ್ದಾರೆ. ಅದನ್ನು ಭೇದಿಸಿ ಒಳಗೆ ಹೋಗುವುದು ಸವಾಲಿನ ಮಾತು. ನಿಮಗೆಲ್ಲ ಏನಾಯಿತು? ನಾನು ನಿಮ್ಮನ್ನೇ ಕೇಳುತ್ತಿರುವುದು. ನಿಮಗೆಲ್ಲ ಏನಾಯಿತು? ನನ್ನ ಪುತ್ರಿ, ನನ್ನ ಪುತ್ರಿ! ಈ ಸಂದರ್ಭದಲ್ಲಿ ಇಲ್ಲಿರುವುದು ಉಚಿತವಲ್ಲ ದೇವರ್ಷಿಗಳೇ. ನಾರಾಯಣ ನಾರಾಯಣ. ಪ್ರಭು, ನನಗೂ ಹಾಗೆ ಎನಿಸುತ್ತಿದೆ. ಭೃಗು ಆಶ್ರಮವನ್ನು ನಾನು ಪ್ರವೇಶಿಸುವುದು ಅಸಂಭವವೆಂದೇ ತೋರುತ್ತಿದೆ ದೇವರ್ಷಿ. ಕಾಯೋದೊಂದೇ ನಮಗಿರುವ ಆಯ್ಕೆ. ಪರಿಶುದ್ಧವಾದ ಸ್ನೇಹ ಹೊಂದಿದ ಮನಸ್ಸುಗಳು ಬೆರೆಯಲೇಬೇಕು ಹಾಗೆಂದು ಬ್ರಹ್ಮದೇವರು ಹೇಳಿದ್ದಾರೆ. ದೇವಿಯವರ ಪ್ರತೀಕ್ಷೆಯಲ್ಲಿ ಅದೆಷ್ಟು ಕಾಲ ಕಳೆದಿರಿ. ಅವರನ್ನು ಪತ್ತೆ ಹಚ್ಚುವುದಕ್ಕೆ ಘನಘೋರ ತಪಸ್ಸನ್ನು ಮಾಡಿದಿರಿ. ಇದಕ್ಕೆಲ್ಲ ಪ್ರತಿಫಲ ಇಲ್ಲದೇ ಇದ್ದೀತೆ ಪ್ರಭು. ಖಂಡಿತವಾಗಿಯೂ ಫಲ ದೊರೆಯುತ್ತದೆ. ನಿಮ್ಮ ಹಾಗೂ ದೇವಿಯವರ ಮಿಲನ ಹಾಗೆ ಆಗುತ್ತದೆ ಪ್ರಭು. ಮಗಳೇ, ಮಗಳೇ, ಎಲ್ಲಿದ್ದೀಯ ಮಗಳೇ? ಏನಾಗಿದೆ ನಿನಗೆ? ಏನಾಯ್ತೋ ಏನೋ, ನಿನ್ನೆವರೆಗೂ ಚೆನ್ನಾಗೇ ಇದ್ದಳು. ಮಗಳೇ, ಮಗಳೇ, ಎಲ್ಲಿದ್ದೀಯ ಮಗಳೇ? ಏನಾಯ್ತು ನಿನಗೆ ಮಗಳೇ? ಪ್ರಭು, ಅಲ್ಲೇನು ಘಟಿಸಿರಬಹುದು ದೇವರ್ಷಿ? ಹೋಗಿ ನೋಡಿದರೆ ತಿಳಿದಿತ್ತೇನೋ ಪ್ರಭು. ಅಲ್ಲವೇ, ನಡೆಯಿರಿ. ಪ್ರಭು, ಈ ರೀತಿಯಲ್ಲೇ ಬನ್ನಿ. ಪ್ರಭು, ಪ್ರಭು, ಭಲೆ ಭಲೆ. ಪ್ರಭು, ಈಗ ನಮ್ಮನ್ನು ಯಾರೋ ಗುರುತು ಹಿಡಿಯಲು ಸಾಧ್ಯವೇ ಇಲ್ಲ.
ಮಗಳೇ 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 ನನ್ನ ಪ್ರೀತಿಯ ಅಯ್ಯೋ ಏನಾಯ್ತು ಮಗಳೇ? ಯಾರು ನಿನ್ನ ಈ ಸ್ಥಿತಿಗೆ ತಂದ್ರು? ಮಗು ಮಗು ನಿನ್ನನ್ನು ಬಿಟ್ಟು ಬದುಕಲ್ಲ ಮಗು ಮಗು. ಭಗವಂತ ನೀನು ಎಂತ ನಿರ್ದಯಿ, ನನ್ನ ಬಂಗಾರದಂತ ಮಗಳನ್ನು ಹೆಣವಾಗಿಸಿ ಬಿಟ್ಟೆಯಲ್ಲ. ಹೆತ್ತವರ ಸಂಕಟ ನಿನಗೇನು ಗೊತ್ತು? ದೇವ, ನೀನು ಇರುವುದೇ ಆದರೆ ನನ್ನ ಮಗಳನ್ನು ಬದುಕಿಸಿಕೊಡು. ಏನು ತಪ್ಪು ಮಾಡದ ನನ್ನ ಮಗು ಬದುಕಿ ಬಾಳಬೇಕಾದವಳು ಈ ರೀತಿ ಶವವಾಗಿ ಮಲಗಿರುವುದು ಉಚಿತವಲ್ಲ. ನನ್ನ ಮಗಳು ಬದುಕಬೇಕು, ನನ್ನ ಮಗಳು ಬದುಕಬೇಕು. ಈಗ ದೇವರನ್ನು ಕರೆದರೆ ಅವನು ಬರುತ್ತಾನೆಯೇ ದೇವದರ. ತಡ ಮಾಡದೆ ಭೃಗು ಮಹರ್ಷಿಗಳ ಆಶ್ರಮದತ್ತ ಹೋಗೋಣ. ಈಗ ಅವರೊಬ್ಬರಿಂದಲೇ ಈಕೆಯನ್ನು ಬದುಕಿಸಲು ಸಾಧ್ಯ. ನಡೆ ದೇವದರ, ಈಗಲೇ ನಿನ್ನ ಮಗಳ ದೇಹವನ್ನು ಭೃಗು ಮಹರ್ಷಿಗಳ ಆಶ್ರಮಕ್ಕೆ ತೆಗೆದುಕೊಂಡು ಹೋಗೋಣ. ನಡೆ ನಡೆ. ಮಹರ್ಷಿಗಳೇ, ನಮ್ಮ ಮಗಳನ್ನು ರಕ್ಷಿಸಿ. ನಮ್ಮ ಪಾಲಿಗೆ ನೀವೇ ದೇವರು. ನಮ್ಮ ಮಗಳನ್ನು ರಕ್ಷಿಸಿ. ನಮ್ಮ ಪಾಲಿಗೆ ನೀವೇ ದೇವರು. ಮಹರ್ಷಿಗಳೇ, ನಮ್ಮ ಪಾಲಿಗೆ ನೀವೇ ದೇವರು. ಋಷಿಗಳೇ, ಮಹರ್ಷಿಗಳೇ, ನಮ್ಮ ಮೇಲೆ ಕರುಣೆ ತೋರಿ. ಈಗ ನೀವೇ ನಮಗೆ ದಿಕ್ಕು. ನಮ್ಮ ಹೃದಯದ ಸಂಕಟವನ್ನು ಹೇಗೆ ತೋಡಿಕೊಳ್ಳುವುದು ನಮಗೆ ಗೊತ್ತಾಗುತ್ತಿಲ್ಲ. ಬದುಕಿ ಬಾಳಬೇಕಾಗಿದ್ದ ನನ್ನ ಮಗಳನ್ನು ಕಳೆದುಕೊಂಡಿದ್ದೇನೆ. ಹೇಗಾದರೂ ಇವಳನ್ನು ಬದುಕಿಸಿಕೊಡಿ ಸ್ವಾಮಿ. ಬದುಕಿಸಿಕೊಡಿ. ಅವಳನ್ನು ಬಿಟ್ಟು ನಾವು ಬದುಕಲಾರವು ಋಷಿಗಳೇ. ಚಿಂತಿಸಬೇಡಿ, ನಿಮ್ಮ ವೇದನೆ ನನಗೆ ಅರ್ಥವಾಗುತ್ತದೆ. ಚಿಂತಿಸಬೇಡಿ. ಆ ಏಕಾಂತವಾದ ಸ್ಥಳಕ್ಕೆ ಹೋಗಲು ಅನಿವಾರ್ಯತೆಯಾದರೂ ಏನಿತ್ತು ನಿನಗೆ? ನಿನ್ನನ್ನು ದೂಷಿಸಲು ಹೇಗೆ ಸಾಧ್ಯ? ಈ ಕ್ಷೇತ್ರದಲ್ಲಿ ಯಕ್ಷರು ಪ್ರವೇಶವಾಗಿರುವುದು ನಿನ್ನಂತ ಮುಗ್ಧೆಗೆ ತಿಳಿಯಲು ಹೇಗೆ ಸಾಧ್ಯ? ಏನು? ಯಕ್ಷರ ಪ್ರವೇಶವೇ? ಹೌದು, ಈ ಕ್ಷೇತ್ರಕ್ಕೆ ಯಕ್ಷರ ಆಗಮನವಾಗಿದೆ ಎಂಬುದನ್ನು ಈಕೆಯ ಶರೀರವೇ ಸೂಚಿಸುತ್ತದೆ. ಇವಳ ದೇಹದಲ್ಲಿರುವ ರಕ್ತವನ್ನು ಯಕ್ಷರು ಹೀರಿರುವುದರಿಂದ ಇವಳ ಸಾವು ಸಂಭವಿಸಿದೆ. ಅಯ್ಯೋ ಪಾಪಿ, ನಾನು ಹೇಳಿರುವುದೇನು, ನೀನು ಮಾಡಿರುವುದೇನು? ಇಂಥ ಅಪವಿತ್ರ ರಕ್ತ ಹೊತ್ತು ತಂದಿರುವಿರಲ್ಲ, ಇದರಿಂದ ನನ್ನ ಕಾಯಿಲೆ ವಾಸಿಯಾಗುವುದಿರಲಿ, ಇನ್ನಷ್ಟು ಹೆಚ್ಚಾಗುತ್ತದೆ ಅಷ್ಟೇ. ಮೊದಲು ಇದನ್ನು ನನ್ನ ದೃಷ್ಟಿಯಿಂದ ದೂರ ಒಯ್ಯಿರಿ. ಏ ವೈದ್ಯ ಗುರು,
ಈ ಮೂರ್ಖರಿಗೆ ನನ್ನ ಕಾಯಿಲೆ ಕುರಿತು ಕೊಂಚ ಅರಿವು ಮೂಡಿಸಿ ನಾನು ಹೇಳಿದ್ದೊಂದು ಇವರಿಗೆ ಅರ್ಥವಾದಂತಿಲ್ಲ. ಪ್ರಿಯ ಯಕ್ಷಲೋಕ ನಿವಾಸಿಗಳೇ, ಯಕ್ಷ ಮಹಾರಾಜರ ಕಾಯಿಲೆಗೆ ಹಲವಾರು ಚಿಕಿತ್ಸೆಗಳನ್ನು ನೀಡಿದರೂ ಫಲಕಾರಿಯಾಗಲಿಲ್ಲವೆಂಬುದು ನಿಮಗೆಲ್ಲ ತಿಳಿದಿದೆ. ಅವರ ಕಾಯಿಲೆಗಿರುವ ಏಕೈಕ ದಿವ್ಯೌಷಧಿ ಎಂದರೆ ಓರ್ವ ಅಪ್ರತಿಮ ಸುಂದರಿಯಾದ ಕನ್ಯೆಯ ಪವಿತ್ರ ರಕ್ತ. ಆದ್ರೆ ಇವರು ತಂದಿರುವುದು ಇಂಥ ಅಪವಿತ್ರ ರಕ್ತ. ಈ ರಕ್ತದಿಂದ ಒಮ್ಮುತ್ತಿರುವ ದುರ್ವಾಸನೆ ಕನ್ಯೆಯ ಪಾವಿತ್ರತೆ ಕುರಿತು ಪ್ರಶ್ನಿಸುವಂತೆ ಮಾಡುತ್ತಿದೆ. ಎಲ್ಲಾ ಮೂರ್ಖರೇ, ನಾನು ಹೇಳಿದ ಯಾವ ವಿಷಯಗಳು ನಿಮ್ಮ ಮೆದುಳಿನಲ್ಲಿ ಉಳಿದಿಲ್ಲವೇ? ನನ್ನಲ್ಲಿ ಮತ್ತೆ ಚೈತನ್ಯ ಮೂಡಲು ತ್ರಿಲೋಕ ಸುಂದರಿಯಾದ ಕನ್ಯೆಯ ರಕ್ತ ಬೇಕು. ಅವಳು ಪವಿತ್ರಳಾಗಿರಬೇಕು. ಓರ್ವ ಪುರುಷನಿಗೆ ಪ್ರೇರಣೆಯಾಗುವಂತಹ ಗುಣ ಹೊಂದಿರಬೇಕು. ಇದನ್ನೆಲ್ಲ ನಾನು ನಿಮಗೆ ಎಷ್ಟು ಬಾರಿ ಹೇಳಲಿಲ್ಲ? ಅದೆಲ್ಲವನ್ನು ನೀವು ಮರೆತಿದ್ದೀರಿ ಎಂಬುದಕ್ಕೆ ನೀವು ತಂದಿರುವ ಈ ದುರ್ವಾಸನೆಯಿಂದ ನಾರುತ್ತಿರುವ ಅಪವಿತ್ರ ರಕ್ತವೇ ಸಾಕ್ಷಿ. ಈ ರಕ್ತ ನನ್ನ ಕೆಲಸಕ್ಕೆ ಬಾರದು. ಇದೆಂತ ಚಮತ್ಕಾರ! ಕೆಳಗೆ ಚೆಲ್ಲುತ್ತಿದ್ದ ರಕ್ತ ಸ್ತಬ್ಧವಾಗಿ ಗಾಳಿಯಲ್ಲಿ ವಿಲೀನಲಾಗುತ್ತಿದೆ. ಇದರ ಹಿಂದೆ ಇರುವ ಮರ್ಮವೇನು? ಅಮ್ಮ ಮಗಳೇ, ಸ್ವಾಮಿ, ನಾವು ಸಾಯುವವರೆಗೂ ನಿಮಗೆ ಋಣಿಯಾಗಿರುತ್ತೇವೆ. ನನ್ನ ಮಗಳಿಗೆ ಜೀವದಾನ ಮಾಡಿದ ದೇವರು ನೀವು. ಇನ್ನು ನೀವು ನಿಮ್ಮ ಪುತ್ರಿಯನ್ನು ನಿಶ್ಚಿಂತೆಯಿಂದ ಮನೆಗೆ ಕರೆದುಕೊಂಡು ಹೋಗಬಹುದು. ಆದರೆ ಇನ್ನೆಂದೂ ನೀವು ನಿಮ್ಮ ಪುತ್ರಿಯನ್ನು ಒಂಟಿಯಾಗಿ ಮನೆಯಿಂದ ಹೊರಗಡೆ ಹೋಗಲು ಅವಕಾಶ ಕೊಡಬೇಡಿ. ಏಕೆಂದರೆ ಯಾವಾಗ, ಎಲ್ಲಿ, ಹೇಗೆ ಯಕ್ಷರು ಪ್ರಕಟಗೊಳ್ಳುತ್ತಾರೆ ಎಂಬುದನ್ನು ನಾನು ಹೇಳಲು ಸಾಧ್ಯವಿಲ್ಲ. ನೀವಿನ್ನು ನಿಶ್ಚಿಂತೆಯಿಂದ ಹೊರಡಿ. ಮಹರ್ಷಿಗಳೇ, ನಿಮಗೆ ವಂದನೆಗಳು.
ಅಪ್ರತಿಮ ಸುಂದರಿಯಾದ ಕನ್ಯೆಯೋರ್ವಳು ಇದೇ ಕ್ಷೇತ್ರದಲ್ಲಿ ಇದ್ದಾಳೆ ಎಂಬುದು ನನಗೆ ಭಾಸವಾಗುತ್ತಿದೆ. ಅದಕ್ಕೆ ಅಲ್ಲವೇ ನಾವು ಈ ಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡಿದ್ದು. ಆಕೆ ಇಲ್ಲಿಯೇ ಎಲ್ಲೋ ಇದ್ದಾಳೆ. ಅವಳ ಕಾಲ್ಗೆಜ್ಜೆಯ ಕಿಂಕಿಣಿನಾಥ ನನ್ನ ಕಿವಿಯೊಳಗೆ ಮೊಳಗಿದಂತಾಗುತ್ತಿದೆ. ಹೌದು, ಅನುಮಾನವೇ ಇಲ್ಲ. ಆಕೆ ಅಪೂರ್ವ ಸುಂದರಿ, ಅಪ್ರತಿಮ ಸುಂದರಿ. ಮೂರು ಲೋಕಗಳನ್ನು ಮೀರಿಸುವ ಸೌಂದರ್ಯದ ಖನಿ. ಏಕೆ ಇಂಥ ಧಾವಂತ? ಸ್ವಲ್ಪ ಸಾವರಿಸಿಕೊಳ್ಳಲು ಸಮಯವಿಲ್ಲ ಮಾತೆ. ನಮ್ಮನ್ನು ಕ್ಷಮಿಸಿ. ನಿಮ್ಮ ಪುತ್ರಿ ಮತ್ತೆ ಆಶ್ರಮದಿಂದ ಹೊರಗೆ ಹೋಗಿದ್ದಾರೆ. ಏನು ಹೇಳುತ್ತಿದ್ದೀರಿ ನೀವು? ನೀವೆಲ್ಲರೂ ಕಾವಲಿರುವಾಗ ಅವಳು ಇಲ್ಲಿಂದ ಹೊರಗಡೆ ಹೋಗಲು ಹೇಗೆ ಸಾಧ್ಯ? ಅವಳು ಹೊರಗೆ ಹೋಗುವಾಗ ನೀವೆಲ್ಲರೂ ನಿದ್ರಿಸುತ್ತಿದ್ದೀರೇನು? ಅಯ್ಯೋ ಅಯ್ಯೋ, ಮಹರ್ಷಿಗಳು ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ? ಅವಳನ್ನು ಎಲ್ಲಿಂದ ಹುಡುಕಲಿ? ಕ್ಷಮಿಸಿ ಮಾತೆ. ಅವರು ಮುಂಜಾನೆಯೇ ಅವರ ಗೆಳತಿ ಸುಲೋಚನಾಳ ಮನೆಗೆ ಹೋಗಬೇಕೆಂದು ಹೇಳುತ್ತಿದ್ದರು. ಆಶ್ರಮವನ್ನು ಬಿಟ್ಟು ಎಲ್ಲೂ ಹೋಗಕೂಡದೆಂದು ನಾವು ಅವರಿಗೆ ಹೇಳುತ್ತಲೇ ಇದ್ದೆವು. ಮೂರ್ಖ ಸೇವಕಿಯರೇ, ಇದನ್ನೆಲ್ಲ ಆಗಲೇ ಬಂದು ನನ್ನ ಹತ್ತಿರ ಹೇಳುವುದಕ್ಕೆ ಏನಾಗಿತ್ತು? ಊರು ಕೊಳ್ಳೆ ಹೋದ ಮೇಲೆ ದ್ವಾರ ಮುಚ್ಚಿದರೇನು ಫಲ? ಈಗ ಬಂದು ಹೇಳುತ್ತಿದ್ದೀರಲ್ಲ. ನಮ್ಮ ಕ್ಷೇತ್ರಕ್ಕೆ ಯಕ್ಷರು ಧಾವಿಸಿದ್ದಾರೆ ಎಂದು ಮಹರ್ಷಿಗಳು ಹೇಳಿದ್ದನ್ನು ಮರೆತು ಬಿಟ್ಟಿರೇನು? ಅಯ್ಯೋ, ಈಗ ನನ್ನ ಪುತ್ರಿಯು ಯಕ್ಷರ ದಾಹಕ್ಕೆ ಬಲಿಯಾಗುತ್ತಾಳಷ್ಟೇ. ಮಹರ್ಷಿಗಳು ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ? ಈ ವಿಷಯವನ್ನು ನಾವು ಅವರಿಗೆ ನೆನಪಿಸಿದ್ದೆವು. ಅದಕ್ಕೆ ಅವರು ತಾನು ಯಾವ ಯಕ್ಷರಿಗೂ ಹೆದರುವುದಿಲ್ಲ ಎಂದರು. ಇದೆಂತ ಮೂರ್ಖತನದ ಪರಮಾವಧಿ! ಅಯ್ಯೋ, ಮಹರ್ಷಿಗಳು ಕೇಳಿದರೆ ನಾನೇನೆಂದು ಉತ್ತರ ಕೊಡಲಿ? ಇನ್ನು ಏನು ಮುಖ ನೋಡುತ್ತಿದ್ದೀರಲ್ಲ? ಹೋಗಿರಿ, ಅವಳು ಎಲ್ಲಿಂದ ಹುಡುಕಿರಿ. ನೋಡಿ ನೋಡಿ, ಅವಳು ಬರುತ್ತಿದ್ದಾಳೆ. ಇವರು ಯಾರೆಂದು ನಿಮಗೆ ತಿಳಿದಿದೆ? ಗೊತ್ತಿಲ್ಲದೇನು? ಭೃಗು ಮಹರ್ಷಿಯ ಏಕಮಾತ್ರ ಪುತ್ರಿ ನಿಯತಿ ದೇವಿ. ಈಕೆ ನಿಜವಾಗಿಯೂ ಭೃಗು ಮಹರ್ಷಿಗಳ ಪುತ್ರಿಯೇ? ಅನುಮಾನವೇಕೆ? ಈಕೆ ನಿಜವಾಗಿಯೂ ಭೃಗು ಮಹರ್ಷಿಯ ಪುತ್ರಿಯೇ. ಈಕೆಯ ಸೌಂದರ್ಯ ಎಷ್ಟು ವರ್ಣಿಸಿದರೂ ಸಾಲದು.